ಹೆಲೋ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್. ಅಂದ್ರೆ ಬೆಳಿಗ್ಗೆ ಒಂದು 7 ಗಂಟೆ ಆಗಿದೆ ಈಗ. ನಾನೆಲ್ಲ ಒಮ್ಮೆ ಅಂಗಳದ ಹತ್ತಿರ ಬಂದು ಎಲ್ಲ ಆ, ಅಂದ್ರೆ ಇಡೀ ಒಮ್ಮೆ ಸುತ್ತಾಡಿದೆ. ನಂಗೆ ತುಂಬಾ ಇಷ್ಟ ಬೆಳಗ್ಗೆ ಒಂದು ಇಡೀ ಅಂಗಳದೆಲ್ಲ ಸುತ್ತಾಡು ತುಂಬಾ ಇಷ್ಟ ನಂಗೆ. ಹಾಗೆ ನೋಡಿ ತುಂಬಾ ಹೂಗಳೆಲ್ಲ ಚಂದ ಅರಳಿ ಹೀಗೆ ನಿಂತಿದೆ. ಮತ್ತೆ ನಮ್ಮ ಪಾರಿಜಾತ ನೋಡಿ ಎಲ್ಲ ಫುಲ್ ಕೆಳಗೆ ಈಗ ಅರಳಿ ಕೆಳಗೆ ಬಿದ್ದಿದೆ. ಬೆಳಿಗ್ಗೆ ಅವು ಎಲ್ಲ ಸಹ ಕೆಳಗೆ ಬೀಳ್ತದೆ ಅದು. ಹಾಗೆ ಹಾಗೆ ಅದ್ರ ಬುಡದಲ್ಲೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಈಗ ಫುಲ್ ಕಾಡಲಾಗಿದೆ. ಹಾಗೆ ಅದೆಲ್ಲೊಮ್ಮೆ ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಉಂಟು ಇನ್ನು. ಈಗ ಮಳೆ ಬಿಟ್ಟದಷ್ಟೇ ಅಲ್ಲ, ಸ್ವಲ್ಪ ಕಡಿಮೆ ಆಗಿದೆ ಈಗ ಮಳೆ. ಹಾಗೆ ಹಾಗೆ ಬೆಳಿಗ್ಗೆ ನಮ್ದು ನ್ಯೂಸ್ ಪೇಪರು, ನಾನೊಂದು ಒಮ್ಮೆ ಗೇಟ್ ಹತ್ರ ಎಲ್ಲ ಬಂದು ನ್ಯೂಸ್ ಪೇಪರ್ ಎಲ್ಲ ತೆಗಿಲಿಕ್ಕೆಲ್ಲ ಉಂಟು ಬೆಳಿಗ್ಗೆ. ಹಾಗೆ ನಾನು ನ್ಯೂಸ್ ಪೇಪರ್ ಎಲ್ಲ ತೆಗೆದು ಮತ್ತೆ ಹಾಲು ಬರ್ತದೆ, ಮೀನು ಬರ್ತದೆ. ಹಾಗೆ ಅದನ್ನೆಲ್ಲ ಒಮ್ಮೆ ರೆಡಿ ಮಾಡ್ಬೇಕಲ್ಲ ಮೀನೆಲ್ಲ ಬರುವಾಗ, ಮತ್ತೆ ಪಾತ್ರೆ ಎಲ್ಲ ರೆಡಿ ಮಾಡಿ. ಹಾಗೆ ಅಂಥದ್ದೆಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನು ಮಾಡ್ತೇನೆ. ಮತ್ತೊಂದು ಪೇಪರ್ ತೆಗೆದು ಒಂದು ಹೆಡ್ಲೈನ್ ಎಲ್ಲ ಓದ್ಲಿಕ್ಕೆಲ್ಲ ಉಂಟು, ಅಲ್ಲಿ ನಿತ್ತಲ್ಲೇ ಓದ್ಲಿಕ್ಕೆಲ್ಲ ಉಂಟು ಸ್ವಲ್ಪ. ಹಾಗೆ ಹಾಗೆ ಮತ್ತೆ ನಮ್ಮ ಅರ್ಜು ಬ್ರಷ್ ಮಾಡ್ತಾ ಇದ್ದಾನೆ ಈಗ. ನಂದು ಸ್ನಾನ ಮಾಡ್ತಾ ಇದ್ದಾನೆ. ಹಾಗೆ ನಾನೀಗ ಹಾಲೆಲ್ಲ ತೆಗೆದು ಅಷ್ಟೊತ್ತಿಗೆ ಮೀನವರು ಬಂದರು. ಅಂದರೆ ಇವತ್ತು ಒಳ್ಳೆ ಫ್ರೆಶ್ ಮೀನು ತಂದಿದ್ದಾರೆ, ದೊಡ್ಡ ಒಂದು 5 ಕೂರೆ. ಅದರಲ್ಲಿ 1.5 kg ಉಂಟು ಅಂತ ಹೇಳಿದ್ರು ಅವರು. ಕೆಜಿಗೆ 800 ರೂಪಾಯಿ ಅಂತೆ. ಹಾಗೆ ಮತ್ತೆ ನಾನು ಹೇಳಿದೆ ಇರಲಿ ಅದು ಅಂತ ಹೇಳಿ. ಹಾಗೆ ಅದೀಗ ಪಾತ್ರ ಸಣ್ಣದಾಯಿತು, ಮೀನು ದೊಡ್ಡದಾಯಿತು. ತುಂಬಾ ದೊಡ್ಡದುಂಟು ಮಾತ್ರ. ನಮ್ಮಲ್ಲಿ ಅರ್ಜಿಗೆಲ್ಲ ತುಂಬಾ ಇಷ್ಟ. ನಮ್ಮ ಮನೆಯವ್ರು ತಿನ್ನೋದಿಲ್ಲ, ಅವರು ಸಣ್ಣ ಸಣ್ಣ ಮೀನು ಮಾತ್ರ ಅವರು ತಿನ್ನೋದು. ಹಾಗೆ ಇದೆಂತ ನೆತ್ತಲು, ಕೊಲ್ಲಚ್ಚೇರು ಅಂತ ಹೇಳ್ತೇವಲ್ಲ ನಾವು, ನೆತ್ತಲು ಅಂತ ಹೇಳ್ತೇವೆ. ಮತ್ತೆ ನಿಮ್ಮ ಊರಲ್ಲೆಲ್ಲ ಎಂತ ಹೇಳ್ತಾರೆ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಮತ್ತೆ ಅದು ಕೊಯ್ಲಿಕ್ಕೆ, ಅಂದ್ರೆ ಅದು ಕೊಯ್ದು ಕ್ಲೀನ್ ಮಾಡುವಾಗ ಸುಮಾರು ಹೊತ್ತಾಗ್ತದೆ. ನಾನು ಹೇಳಿದೆ ಬೂತಾಯಿ ಸಾಕು ಅಂತ ಹೇಳಿದೆ. ಬೂತಾಯಿ ಸಹ ಅವ್ರಿಗೆ ಇಷ್ಟ. ಹಾಗೆ ಒಂದು ಅಷ್ಟೇ, ಅದು ಬೂತಾಯಿ ಸ್ವಲ್ಪ ತಗೊಂಡದ್ದು, ಒಂದು ಅರ್ಧ kg ತಗೊಂಡದ್ದು ಬೂತಾಯಿ. ಹಾಗೆ ಮತ್ತೆ ಐಕೂರೆಲ್ಲ ತೆಗ್ದೆ, ಹಣ ಎಲ್ಲ ಕೊಟ್ಟೆ, ಅವರು ಹೋದ್ರು. ಬೆಳಿಗ್ಗೆ ಒಂದು 7 ಗಂಟೆ ನೋಡಿ, ಸೂರ್ಯನ ಬೆಳಕು ಅಂಗಳಕ್ಕೆ ಬೀಳ್ತಾ ಉಂಟು. ಹಾಗೆ ಮತ್ತೆ ಹಾಲು ಮೀನೆಲ್ಲ ತೆಗೆದು ಒಳಗೋದೆ. ಒಳಗೋಗಿ ಮತ್ತೆ ಬೆಳಿಗ್ಗೆ ಚಹಾ ಎಲ್ಲ ಆಯಿತು. ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋದರು. ಮತ್ತು ಚಂದ ಒಂದು ಮೆಣಸನ್ನು ನಾನು ಗ್ರ್ಯಾಂಡ್ ಮಾಡಿದೆ. ಅಂದರೆ ಅದರ ರೆಸಿಪಿ ನಾನು ಒಮ್ಮೆ ತೋರಿಸಿದ್ದೇನೆ. ಮತ್ತು ಅಂದರೆ ಮೆಣಸು, ಸಣ್ಣ ನೀರುಳ್ಳಿ, ಹುಳಿ, ಉಪ್ಪು, ಕೊತ್ತಂಬರಿ, ಜೀರಿಗೆ, ಒಳ್ಳೆ ಮೆಣಸು, ಎಲ್ಲ ಅರಿಶಿಣದ ಹುಡಿ, ಇದನ್ನೆಲ್ಲ ಬೆಳ್ಳುಳ್ಳಿ ಹಾಕಿದೆ. ಇದನ್ನೆಲ್ಲ ಹಾಕಿ ಚಂದ ಒಂದು ಅರ್ದು ಇದಕ್ಕೆಲ್ಲ ಹಚ್ಚಿ ಅಂದರೆ ಬೆಳಿಗ್ಗೆ ಒಂದು 10 ಗಂಟೆ ಆಗುವ ಈ ಕೆಲಸ ಎಲ್ಲ ಆಗಿದೆ. ಮತ್ತೆ ಒಳಗೆ ಗುಡಿಸಿ ಒರೆಸಿ ಎಲ್ಲ ರೆಡಿಯಾಗಿ ಅನಂತರ ಚಂದ ಒಂದು ನೋಡಿ ಅಂತ ಒಂದು 12:30 ಆಗುವಾಗ ಮತ್ತೆ ಬಣಲೆ ಇಟ್ಟೆ. ಒಳ್ಳೆ ಫ್ರೆಶ್, ನಾನು ಹೇಳಿದೆಲ್ಲ ಮಿಲ್ಲಿಂದ ತಂದ ಎಣ್ಣೆ, ಫ್ರೆಶ್ ತೆಂಗಿನ ಎಣ್ಣೆ ಹಾಕಿ ಘಮ ಘಮ ಆ ಎಣ್ಣೆದೊಂದು ಪರಿಮಳ ಉಂಟಲ್ಲ, ಒಳ್ಳೆ ತೆಂಗಿನಕಾಯಿದು ಪರಿಮಳ. ಹಾಗೆ ಹಾಗೆ ಎಣ್ಣೆದು ಫ್ರೈ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಎಡೆಗೊಮ್ಮೆ ನಾನು ಒಂದು ಗಸಿ ಮಾಡಿದೆ, ಪಚ್ಚೆಸರು ಗಸಿ ಮಾಡಿದೆ. ನಮ್ಮಲ್ಲಿ ನಂದುಗಲ ಪಚ್ಚೆಸರು ಗಸಿ ತುಂಬಾ ಇಷ್ಟ ಅವನಿಗೆ. ಅದಿದ್ರೆ ಸರಿ ಊಟ ಎಲ್ಲ ಮಾಡ್ತಾನೆ. ಹಾಗೆ ಪಚ್ಚೆಸರು ಗಸಿ ಮಾಡಿ, ಹಾಗೆ ಇದೊಂದು ಫ್ರೈ ಎಲ್ಲ ಆಗಿ ಸೂಪರ್ ಡೂಪರ್ ಊಟ ಇವತ್ತು. ಮತ್ತೆ ಅಂದ್ರೆ ಕೆಲವೆಲ್ಲ ಕಮೆಂಟ್ ಆಗಿದೆ, ನಿಮ್ಗೆ ಯಾವಾಗಲೂ ಮೀನೇ ನಾಳೆ. ಹೌದು, ನಮ್ಗೆ ಹೆಚ್ಚಾಗಿ ಮೀನೇ. ಈಗ ತರಕಾರಿ ಕಡಿಮೆ ಅಂತಲ್ಲ, ತರಕಾರಿ ಸಹ ನಾವು ಮಾಡ್ತೇವೆ. ಮತ್ತೆ ಮೀನು ಫ್ರೈ ಅಂತ ಹೆಚ್ಚಾಗಿರ್ತದೆ. ಅಂದ್ರೆ ಬೆಳಿಗ್ಗೆ ಬರ್ತದಲ್ಲ ಮೀನು, ಅದೊಂದು ಟೆನ್ಷನ್ ಇರೋದಿಲ್ಲ. ಒಂದು ಬೆಳಿಗ್ಗೆ ಒಂದು ಮೀನು ಬಂದ್ರೆ ಒಂದು ಪದಾರ್ಥ ಹೇಳಿ ಆಗ್ತದೆ. ಹಾಗೆ ಮೀನು ಹೆಚ್ಚು ಮಾಡ್ತೇವೆ. ಅದರೊಟ್ಟಿಗೆ ತರಕಾರಿ ಪಲ್ಯನ ಅಂತದೇನಾದ್ರು ಮಾಡ್ತೇವೆ. ಈಗ ಸುಮಾರು ದಿನ ಆಗಿ ತುಳಸಿ ಪೂಜೆ ಅದು ಇದೆಲ್ಲ ಹೇಳಿ ತಂದ ತರಕಾರಿ ಎಲ್ಲ ಹಾಳಾಗಿ ಹೋಗಿದೆ ಈಗ. ಹಾಗೆ ಮತ್ತೆ ಇವತ್ತು ಮಾತ್ರ ಮೀನು ಪಚ್ಚೆಸರು ಪದಾರ್ಥ. ಹಾಗೆ ನಾನೀಗ ಇದೆಲ್ಲ ಊಟ ಮಾಡಿ ಮುಗಿಸ್ತೇನೆ. ಇಷ್ಟೇ ಇರೋದು ಇವತ್ತಿನ ಈ ವಿಡಿಯೋ. ಬಾಯ್ ಬಾಯ್.